ಎಷ್ಟು ಗ್ಯಾಸ್ ಬಂದವ್ರಿ ಇವತ್ತು? 30 ಎಷ್ಟು ದಿನ ನಡ್ಬರ್ಕ್ ಬಂದಾಗ 30? ಇವು ರವಿವಾರ ದಿನ ಬಂದಿದ್ರಿ ಸರ್. ರವಿವಾರ ಆದ ಬಳಿಕ ಒಟ್ಟು ನಡ್ಬರ್ಕ್ ಗ್ಯಾಸೇ ಬಂದಿಲ್ಲ. ಒಟ್ಟು ಅಳಂದ್ ಕೆಟ್ಟ ಗ್ಯಾಸ್ಗಳು ಬರ್ತಾವ್ರಿ. ಅಳಂದ್ ಎಷ್ಟು ಗ್ಯಾಸ್ ಬರ್ತಾವ ಟೋಟಲ್? 300 ಚಿಲ್ಲರ್ ಲಾರಿ ಬರ್ತಾವ್ರಿ. 300 ಒಂದ್ ಮನುಷ್ಯಾಗ 30 ಸಿಲಿಂಡರ್ ಬರ್ತಾವ ಒಂದಲ್ಲಿ ಏರಿಯಾಗ. ಒಂದು ಏರಿಯಾ ಅಂದ್ರೆ ವಾರ್ಡ್ ವೈಸ್ ಅದ ಮುನ್ಸಿಪಾಲಿಟಿ ವಾರ್ಡ್ ಹತ್ರ ಏರಿಯಾ. ಇವು ದರ್ಗಾ ಅಕ್ಷಯ ಹಿಡ್ದಿ ನೀವು ಒಂದ್ಸರಿ ಮಲ್ಲ ನೈಕರ್ ಕಾಲನಿ, ನಾಯ್ಕ ನಗರ್, ಆಸರ ಕಾಲೋನಿ ಇದು. ಈಗ ಮಂದಿ ಎಲ್ಲ ಏನು ಆರೋಪ ಮಾಡತ್ತಾರ, ನೀವೆಲ್ಲ ಗ್ಯಾಸ್ಗಳೆಲ್ಲ ಕಾಳಾ ಬಜಾರ್ದಾಗ ಮಾರಕ್ ಹೋಗ್ತೀರಿ ಅಂತೇಳಿ ಆರೋಪ ಮಾಡ್ತಾರ. ಅದಕ್ಕೆ ಇದು ಖರೇದೇನು ಸುಳ್ಳದ ಇದು ಆರೋಪ? ಇಲ್ರಿ ಸರ್, ನಮ್ಮಲ್ಲಿ ಏನಿಲ್ರಿ. ಅದು ಮಂದಿ ಒಯ್ದು ಕಿಸಿ ಮಾರ್ಲಕತ್ತಾರ. ಇಲ್ಲಿ ಪಾಡಿ ಹಾಕಿ ಕಿಸಿ ಒಯ್ಲಿಕತ್ತಾರ, ಒಯ್ದು ಕಿಸಿ ಮಾರ್ಕಲಿಕತ್ತಾರ. ಇಲ್ಲ, ಸಾರ್ವಜನಿಕರು ಏನ್ ಹೇಳ್ತಾರ, ಎಲ್ಲ ಕಾಳ ಸಂತೆ ಒಳಗೆ ಒಯ್ದು ಮಾರಾಗತ್ತಾರ ಜನಗಳು, ಇವರು ಡೀಲರ್ಗಳು. ಅದಕ್ಕಾಗಿನೇ ಸಾರ್ವಜನಿಕರಿಗೆ ಒಟ್ಟನೆ ಸಿಗಲಾಗ್ಯಾವ ಅಂತೇಳಿ ಆರೋಪ ಮಾಡ್ತಾರೆ. 30 ಸಿಲಿಂಡರ್ ಬರ್ತಾವ. 30 ಸಿಲಿಂಡರ್ ಪೂರ ಮಂದಿ ಮುಂದೆ ಅವ. ಇವ್ರು ಮುಂದೆ ಪೂರ ಕೊಟ್ಟು ನಡೆದಿರಿ ನಾವು. ಸರ್ ನಾವು ಬುಕ್ಕಿಂಗ್ ಮಾಡಿದ್ವಿ. ಬುಕ್ಕಿಂಗ್ ಮಾಡಿದ ಬಳಕನು ಕೂಡ ಮೆಸೇಜ್ ಆಲ್ರೆಡಿ ಡೆಲಿವರಿ ಆಗೈತೆ ಅಂತ ಮೆಸೇಜ್ ಬಂದ್ರಿ. ಮತ್ತೆ ನಮಗೆ ಬುಕ್ಕಿಂಗ್ ಆದವ್ರಿಗೆ ಕೊಡೋದ್ರಿ, ಬುಕ್ಕಿಂಗ್ ಆಲಾರ್ದವ್ರಿಗೆ ಕೊಡೋದು ಅದಕ್ಕೆ ಹೇಳ್ರಿ. ಈಗ ಹೆಂಗ್ ಕೊಡ್ತೀರಿ ನೀವು? ಬುಕ್ಕಿಂಗ್ ಆದವ್ರಿಗೆ ಕೊಡ್ತೀರಿ, ಬುಕ್ಕಿಂಗ್ ಆಲಾರ್ದವ್ರಿಗೆ ಕೊಡ್ತೀರಿ? ಇದು ಬಾಳಿ ಹಚ್ಚಿದ್ರು ಹೊಸ ಮಂದಿಗೆ ಕೊಡ್ಲಿಕತ್ತೀರಿ ಸರ್. ಬಾಳಿ ಹಚ್ಚಿದವ್ರಿಗೆ ಕೊಡ್ತೀರಿ. ಮೆಸೇಜ್ ಇದ್ದವ್ರು ಏನ್ ಮಾಡ್ಬೇಕ್ರಿ? ಯಾಕಂದ್ರೆ ಸರ್ ಶನಿವಾರ ದಿನ ನಂಬರ್ ಹಚ್ಚಾರಿ. ಏನ್ ಮೊದಲು ಹಂಗೆ ಕೊಡ್ಲಿಕತ್ತೀರಿ. ಈಗ ಅನೌನ್ಸ್ಮೆಂಟ್ ಏನ್ ಮಾಡ್ಯಾರ, ಯಾರ್ದು ಬಿಲ್ ಬರ್ತಾವ ಮಂದಿಗ ಪಾಡಿ ಹಚ್ಚಬೇಡ ಅಂತ ಕಿಸಿ ಹೇಳ್ರಿ. ಏನ್ ಪಾಡಿ ಹಚ್ಚನ ಸಿಲಿಂಡರ್ ಕೊಡಲ್ರಿ. ಈಗ ರಾತ್ರಿ 3 ತನ 2 ತನ ಮಂದಿ ಬಂದಿಲ್ಲ ಪಾಳಿ ಹಚ್ಕೊಂಡು ಪರಿಸ್ಥಿತಿ ಏನು? ಈಗ ಹಿಂದ್ ಪಾಳಿ ಹಚ್ಕೂತಾರ ಪರಿಸ್ಥಿತಿ ಏನು? ಪಾಡಿ ಹಚ್ಚಿದವ್ರಿ ಸರ್ ಶನಿವಾರ ದಿನ. ಮತ್ತೀಗ ಅವ್ರಿಗೆ ಯಾವಾಗ ಕೊಡೋರಿ? ಶನಿವಾರ ದಿನ ಚಾಲೂ ಅದರಿ ಸಿಲಿಂಡರ್ ಹಚ್ಚಿರಿ. ಈಗ 30 ಸಿಲಿಂಡರ್ ಬಾಕಿದವ್ರು ಏನ್ ಮಾಡ್ಬೇಕ್ರಿ? ಮನೆ ಕೊಟ್ಟು ಅದಕ್ಕೆ ಪಾಳಿ ಹಚ್ತಾರೆ ಇಲ್ಲಿ. ಇಲ್ಲ, ನಿಮ್ದು ರೂಲ್ಸ್ ಏನದಂಗ ಮಾಡ್ರಿ, ನೀವು ನಿಮ್ ರೂಲ್ಸ್ ಪ್ರಕಾರ ಮಾಡ್ರಿ. ಈಗ ಹೆಂಗ ಪಾಳಿ, ಈಗ ನೀವು ಇಲ್ಲಿ ಪಾಳಿ ಹಚ್ಚದವ್ರಿಗೆ ಕೊಡ್ತೀರೋ ಮೆಸೇಜ್ ಬಂದವ್ರಿಗೆ ಕೊಡ್ತೀರಿ? ನಂಬರ್ ಹಚ್ಚದವ್ರಿಗೆ ಕೊಡ್ತೀರಿ ಏನೇನ ಮೆಸೇಜ್ ಬಂದವ್ರಿಗೆ ಕೊಡ್ತೀರಿ? ಇಲ್ಲಿ ಬಂದು ಇಲ್ಲೆಲ್ಲ ಸಾಲ್ ಹೊಂಟಿ ನೀರು ರಾತ್ರಿ ಬೇಗ ಬಂದು ನಿಂತು ಹೋಗ್ಯಾರ ಇವರು. ಆಫೀಸ್ ಹೋಗಿ ಬಂದಾರ ಕಸ್ಟಮರ್, ಅವ್ರ ಡೈರಿಯಾಗ ಬರ್ ಕೊಟ್ಟಾರ, ಯಾರ ಕೈಯಾಗ ಬಿಲ್ ಕೊಟ್ಟಾರ. ಅದು ಬಿಲ್ ಅವ್ರ ಡೈರಿಯಾಗ ಎಂಟ್ರಿ ಮಾಡಿ ನೋಡ್ಕಿಸಿ ಕೊಡ್ತೀರಿ. ಮತ್ತೆ ಇಷ್ಟು ಮಂದಿ ಎಲ್ಲ ಬಿಸಿಲಾಗಿ ಇಟ್ಟು ತ್ರಾಸ್ ಪಡ್ಲತ್ತಾರ. ಮತ್ತೆ ರಾತ್ರಿ ಬೆಳಗಾನ ಬಂದು ಪಾಳಿ ನಿಂದ್ರಗತ್ತಾರ. ಹಗಲ ರಾತ್ರಿ ಕೂಡಿನೇ ಜನ ಇಲ್ಲಿ ನಿಂದ್ರಗತ್ತಾರ. ಮೈಕ್ ಹಚ್ಕಿಸಿ ಹೇಳಿರ್ತೀನಿ ಮಂದಿಗ ಏನಂತೇಳಿ, ನಂಬರ್ ಇಲ್ಲಿ ಹಚ್ಬೇಡಪ್ಪ, ನೀವು ಬರೀ ಬುಕಿಂಗ್ ಮಾಡ್ಕಿಸಿ ನಿಮ್ ಮನ್ಯಾಗ ಕುಂಡ್ರಿ. 2 ದಿನ ಲೇಟ್ ಆಗ್ತಾವ, ನಿಮ್ ಮನೆ ತನ ಸಿಲಿಂಡರ್ ಬರ್ತಾವ ಅನ್ಕಿಸಿ ಹೇಳಿರ್ತೀನಿ. ಅಲ್ಲ, ಈಗ ಕೊರತೆ ಆಗ್ಯದನ್ನ ಕಾರಣಕ್ಕಾಗಿ ಇಷ್ಟೆಲ್ಲ ಜನ ಪಾಳಿ ಹಚ್ಚಕತ್ತಾರ. ಮೊದಲೆಲ್ಲ ಇಷ್ಟ ದಿನ ಏನ್ ಮಾಡ್ತಿರು, ನೀವು ಅವ್ರ ಮನೆಗೆ ಹೋಗಿ ಕೊಡ್ತೀರಿ, ಅವ್ರ ಮನೆಗೆ ಹೋಗ್ತಿರು. ಬಟ್ ಇವತ್ತೇನದ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಯುದ್ಧ ನಡೆದ್ರ ಸಲುವಾಗಿ ಆ ಯುದ್ಧದ ಛಾಯೆ ಏನದ ಇವತ್ತು ನಮ್ಮ ಹಳಂದ ಮೇಲೂ ಬಿದ್ದದ. ಆ ಕಾರಣಕ್ಕಾಗಿ ಏನದ ಇಲ್ಲಿ ಎಲ್ಲ ಇಟ್ಟು ಇಲ್ಲ ಪರೇಶಾನ್ ಆಗುತ್ತಾರ ಮಂದಿ. ರಾತ್ರಿ ಚಳಿಯಾಗ ಮಳೆಯಾಗ ಬಂದ್ ಕೂತ್ ಕಿಸಿಂದ್ರ ಇಲ್ಲಿ ಪಾಳಿ ಹಚ್ಚಕತ್ತಾರ. ಈಗ ಇಂತ ಕಡು ಬಿಸಿಲಿನಾಗ, ಇಂತ ಬಿಸಿಲಿನೊಳಗೂ ಸಹಿತಾನು ಇಟ್ಟು ಮಂದೆಲ್ಲ ಮಕ್ಕಳು ಮರಿ ತಗೊಂಡು ಕಿಸಿಂದ್ರ ಆಟೋ ತಗೊಂಡು ಮೋಟರ್ ಸೈಕಲ್ ತಗೊಂಡು ಇಲ್ಲಿ ಬಂದ್ ನಿಂತಾರಲ್ಲ, ಇವ್ರಿಗೆ ಪರಿಹಾರ ಆತನ ಆಗಲ್ಲ. ಇದು ಯಾವಾಗ ಮಾಡ್ತದ? ನೀವು ಹೆಚ್ಚಿಗೆ ಸರ್ಕಾರಕ್ಕೆ ನೀವು ಕೊಡೋ ಮನವಿ ಕೊಡ್ಬೇಕಲ್ಲ. ಈಗ ಮಾಲಕರನ್ನ ಕೇಳಿ ಬರ್ತಾರೆ, ಮತ್ ನಾಡಿಗೆ ಡೈಲಿ ಲೋಡ್ ಬರ್ತಾವ. ಲೋಡ್ ಬರೋಣ ಅಂದ್ರೆ ನೀವು ಹೇಳೋದು ಪಾಡಿ ಹಚ್ಬೇಡ ಅನ್ಕಿಸಿ ಹೇಳ್ರಿ ಅನ್ಕಿಸಿ ಹೇಳ್ಯಾರಿ. ಅಂದ್ರೆ ಕಾಳ ಸಂತೆ ಒಳಗೆ ಯಾವ್ದು ಮಾರಾಟ ಆಗತ್ತಿಲ್ಲ, ಎಲ್ಲ ನೀವು ನ್ಯಾಯಯುತವಾಗಿನೇ ಕೊಳ್ಳುತ್ತೀರಿ. ಅಂದ್ರೆ ಟೋಟಲಿ ನಿಮಗೆ ಗ್ಯಾಸ್ ಕಡಿಮೆ ಬಂದದ್ರ ಸಲುವಾಗಿ ಇಲ್ಲೆಲ್ಲ ಮಂದಿಗೆ ಪರೇಶಾನ್ ಆಗುತ್ತೆ. ಇದು ಸರ್ಕಾರದ ವೈಫಲ್ಯ ಅದ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಸರ್ಕಾರದ ವೈಫಲ್ಯದ ಹೊರತಾಗಿ ನಿಮ್ ಡೀಲರ್ಗಳದೇನು ತಪ್ಪಿಲ್ಲ ಅಂತ ನೀವು ಹೇಳ್ತೀರಿ. ಆದ್ರೂ ಸಹಿತ ಇಷ್ಟು ಜನ ಯಾರ ಮ್ಯಾಗ ಸಿಟ್ಟಿ ಹೊಂಟ್ರ? ಸರ್ಕಾರದ ಮ್ಯಾಗ ಸಿಟ್ಟಿ ಬರ್ತಾ ಇಲ್ಲ. ಇವರೆಲ್ಲರೂ ಯಾರ ಮ್ಯಾಗ ಸಿಟ್ಟಿ ಹೊಂಟ್ರ? ಡೀಲರ್ ಮ್ಯಾಗ. ಇವ್ರು ಯಾರು ಹೋಗಿ ಆಳಂದ ಶಾಸಕರಿಗ, ಬೀದರ್ ಸಂಸದರಿಗ, ಯಾರಿಗಾದ್ರೂ ಇವ್ರು ಒಬ್ರನ್ನು ಕೇಳ್ಯಾರ ನಿಲ್ಲಿತ್ತಕ? ಆಳಂದ ಶಾಸಕರು ಅಲ್ಲಿ ಬೆಂಗಳೂರದೊಳಗ ವಿಧಾನಸೌಧದ 3ನೇ ಮಾಡಿ ಒಳಗ ಯೋಜನಾ ಆಯೋಗದ ಮಲೈ ಹೊಡ್ಕೋತ್ ಕೂತಾರ. ಅವ್ರ ಕುಟುಂಬದವ್ರು ಇಲ್ಲಿ KMF ಬೆಣ್ಣೆ ಹೊಡ್ಕೋತ್ ಕೂತಾರ. ಅವ್ರ ಬೆಣ್ಣೆ ಅವ್ರ ಮಲೈ ಹೊಡ್ಕೋತ್ ಹಾಕುತ್ತಾರ. ಈ ಜನಗಳೆಲ್ಲ ಇವರು ಬಿಸಿಲಾಗ ಸಾಯ್ಲಿಗತ್ತಾರ. ಸಾಗರ್ ಖಂಡ್ರೆಗೆ ಏನ್ರಿ ಇದ್ರ ಬಗ್ಗೆ ಅರಿವದನು? ನಾವು ಓಟ್ ಹಾಕಿದೇನಲ್ಲ ಸಾಗರ್ ಖಂಡ್ರೆಗೆ, ಕಾಂಗ್ರೆಸ್ MP ಗ ನಾವು ಸಾಗರ್ ಖಂಡ್ರೆಗೆ ಓಟ್ ಹಾಕಿದೆವು. ಅವ್ರಿಗೇನ್ರಿ ಇದ್ರ ಬಗ್ಗೆ ಅರಿವದೇನು? ಬರೀ ನಾವು ಜಾತಿ ನೋಡಿ ಓಟ್ ಹಾಕಿದೆವು. ನಾವು ಹಿಂದೂಗಳೆಲ್ಲ BJP ಹಾಕೋದು, ದಲಿತರು, ಹಿಂದುಳಿದವರು, ಮುಸಲ್ಮಾನ್ರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕೋದು. ನಮ್ಮ ಮನಸ್ಥಿತಿ ಬದಲಾದಾಗ ಇವುದು ಸಮಸ್ಯೆಗಳು ಬದಲಾಗ್ತವ. ಸಾಗರ್ ಖಂಡ್ರೆಗೆ ಈ ಕೂಗು ಒಟ್ಟ ಕೇಳಿಸಲ್ಲ. ಸಾಗರ್ ಖಂಡ್ರೆ ಕಿವುಡನ, BR ಪಾಟೀಲ ಕುರುಡನ. BR ಪಾಟೀಲ್ಗೆ ಈ ಜನರ ಸಮಸ್ಯೆ ಕಾಣಿಸ್ತೇನು? ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂದ್ರ ಅವ್ರಿಗೆ ಏನ್ ಬೇಕು ಅವರೆಲ್ಲ ಮಾಡ್ಕೊಂಡ್ರು. ಬೆಂಗಳೂರದೊಳಗೆ ಕುತ್ಕೊಂಡೆ ಅವ್ರ ಮಗನಿಗೆ KMF ಅಧ್ಯಕ್ಷ ಮಾಡಿದ್ರು. ಯಾವ ಕಾರ್ಯಕರ್ತಗೂ ಮಾಡಿಲ್ಲ.
ಇಷ್ಟು ಜನ ಮುಸಲ್ಮಾನರು 98, 99, 100% ವೋಟಿಂಗ್ ಬಿ ಆರ್ ಪಾಟೀಲ್ಗೆ ಮಾಡ್ಯಾರ. ಆದ್ರೂ ಒಬ್ಬ ಮುಸಲ್ಮಾನರಿಗೆ ಯಾರನ್ನಾದ್ರೂ ಬಿ ಆರ್ ಪಾಟೀಲ್ ಮಾಡ್ಯಾರ? ಖರ್ಗೆ ಅವ್ರ ಮೋತಿ ನೋಡಿ ಓಟ್ ಹಾಕತಕ್ಕಂತ ಈ ದಲಿತರು ಇವರೆಲ್ಲರೂ ಯಾರನ್ನಾರೇ ಬಿ ಆರ್ ಪಾಟೀಲ್ ಬರೀ ಹೋಗಿ ಕೇಳಂತ ಶಕ್ತಿ ಅದ ರೀ ದಲಿತರಿಗೆ? ಕೇಳಲ್ಲ. ಮತ್ ಅಂತವ್ ಕೇಳಲ್ಲ ಅಂದ್ರೆ ಈ ಸಣ್ಣ ಗ್ಯಾಸಿಂದ ಹೆಂಗ್ ಹೋಗಿ ನೀವು ಕೇಳ್ತೀರಿ? ಬಿ ಆರ್ ಪಾಟೀಲ್ಗಾಗ್ಲಿ, ಸಾಗರ್ ಖಂಡ್ರೆಗಾಗ್ಲಿ, ಬಿ ಜಿ ಪಾಟೀಲ್ಗೆ ಓಟ್ ಹಾಕಿದೆವು. ಹುಮನಾಬಾದ್ ಗೌಡ್ರು ಅವ್ರಿಗೂ ನಾವು ಓಟ್ ಹಾಕಿದೆವು. ನಮ್ಮ ನಮೋಶಿ ಅವ್ರಿಗೂ ಓಟ್ ಹಾಕಿದೆವು. ಅಂತ ನಮ್ಮಲ್ಲಿ ಬಹಳಷ್ಟು ಜನರಿಗೆ ನಾವೆಲ್ಲ ಓಟ್ ಹಾಕಿದ್ದೇವೆ. ಅವ್ರಿಗೆ ಯಾರಿಗೆ ಓಟ್ ಹಾಕಿದ್ದೇವೆ ಅನ್ನೋದೇ ನಮ್ಗೆ ಅರಿವಿಲ್ಲ ಅಂದ ಬಳಕ ಇಂಥ ಗ್ಯಾಸಿನ ಸಮಸ್ಯೆ ಬರೋದು ಸಹಜ. ಈ ಗ್ಯಾಸಿನ ಸಮಸ್ಯೆ ಇವ್ರಲಿಂದ ಬಂದಿಲ್ಲ. ಗ್ಯಾಸಿನ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನಡೆದಂಥ ಯುದ್ಧದ ಒಂದು ಬಿಸಿ ನಮ್ಗೆ ತಟ್ಟದ. ಆದರೂ ಕೂಡ ಸಾರ್ವಜನಿಕರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಇದ್ರ ಜವಾಬ್ದಾರಿ ಆದರೂ ಇವ್ರು ಇರ್ತಾರನಿರಲ್ಲ. ಶಾಸಕರು ಇದ್ರ ಜವಾಬ್ದಾರಿ ಅದರನಿಲ್ರಿ. ನಮ್ಮ ಕುಂದು ಕೊರತೆಗಳ ಜವಾಬ್ದಾರಿ ಯಾರು ಇರ್ತಾರ? ಅವ್ರು ಬಂದು ಕೇಳೋಕೆತಾರಿಲ್ಲಲ್ರಿ. ಎಂಪಿಗೆ ಇದು ನಮ್ಮ ಜವಾಬ್ದಾರಿ ಅದನಿಲ್ಲ. MP ಜವಾಬ್ದಾರಿ ಅದನಿಲ್ಲ, MLA ಜವಾಬ್ದಾರಿ ಅದನಿಲ್ಲ, MLCಗಳ ಜವಾಬ್ದಾರಿ ಅದನಿಲ್ಲ. ಇವಾಗ ನೋಡ್ರಿ, ಮುನ್ಸಿಪಾಲಿಟಿ ಮೆಂಬರ್ ಇಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ, ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ. ಈಗ ಇರೋದೇ ಜನಪ್ರತಿನಿಧಿಗಳು ಯಾರು ಉಳಿದಾರ? ಒಂದು MLA, ಒಂದು MP. ಇಷ್ಟೇ ಜನ ಇವತ್ತಿನ ದಿನ ನಮ್ಮ ಜನಪ್ರತಿನಿಧಿಗಳದಾರ. ಆದ್ರೆ ಅವರೇ ನಮ್ಮ ಬಗ್ಗೆ ಕಾಳಜಿ ತೊಳಿಲ್ಲ ಅಂದ್ರೆ ಇಂಥ ಗ್ಯಾಸಿಂದು, ಪೆಟ್ರೋಲ್ದು, ಡೀಸೆಲ್ದು ಸಮಸ್ಯೆ ಯಾರ ಬಗೆಹರಿಸಬೇಕು? ಅದಕ್ಕಾಗಿ ನಾವು ಎಲ್ಲ ಸಾರ್ವಜನಿಕರು ಹೋರಾಟದ ಮನೋಭಾವ ಇರಬೇಕು. ನಾವು ಹೋರಾಟ ಮಾಡಬೇಕು. ಯಾರ ಸಂಗಟ ಹೋರಾಟ ಮಾಡಬೇಕು? ಡೀಲರ್ ಸಂಗಟ ಅಲ್ಲ. ಈ ಗ್ಯಾಸ್ ಹಂಚಕ್ ಬಂದ ನೀವು ₹5,000 ಪಗಾರ ಅದ. ಈ 5,000 ತಗೊಂಡ್ ಕಿಶನ್ ನಾವು ತಗೊಳ್ಳಂತ ಮನುಷ್ಯನ ಸಂಗಟ ನಾವು ಕಚ್ಚೇಳಬಾರ್ದು. ನಮಗೇನಾದರೂ ನಮ್ಮ ಸಮಸ್ಯೆ ಇತ್ತಂದ್ರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಜನಪ್ರತಿನಿಧಿಗಳ ವಿರುದ್ಧ ಹೋರಾಟ ಮಾಡಬೇಕು, ತಹಶೀಲ್ದಾರ್ ವಿರುದ್ಧ ಹೋರಾಟ ಮಾಡಬೇಕು, DC ಅವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಎಲ್ಲಿ ತನಕ ನಮ್ಮಲ್ಲಿ ಹೋರಾಟದ ಮನೋಭಾವ ಬರಲ್ಲ ಅಲ್ಲಿ ತನಕ ನಾವು ಇದೇ ರೀತಿ ಕೂಳರಾಗಿ ನಾವು ಇದೇ ರೀತಿ ಅನ್ಪಡ್ ಜನರ ರೀತಿಯಿಂದ, ಅಶಿಕ್ಷಿತ ಜನರ ರೀತಿಯಿಂದ ನಾವು